ಜಿಲ್ಲೆಯ ಮಸ್ಕಿ ತಾಲೂಕಿನ ತುಗ್ಗಲದಿನ್ನಿ ಗ್ರಾಮದ ಒಂದು ಮನ ಕಲಕುವ ಕತೆ. ಹೌದು, ಅಜ್ಜಿ ರಂಗಮ್ಮ ನಾಯಕ ಕಳೆದ ಹಲವು ವರ್ಷಗಳಿಂದ ಮೇಲ್ಚಾವಣಿಯೇ ಇಲ್ಲದ ಮನೆಯಲ್ಲಿ ಮಳೆ ಬಿಸಿಲಿನ ಮಧ್ಯೆ ಬದುಕು ಸಾಗಿಸುತ್ತಿದ್ದಾರೆ. ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಸ್ಪಂದನೆ ಸಿಗದೆ ಇಂದು ಸಹಾಯದ ನಿರೀಕ್ಷೆಯಲ್ಲಿ ದಿನ ಕಳೆಯುತ್ತಿರುವ ಈ ಅಜ್ಜಿಯ ಬದುಕು ಸಮಾಜದ ಮಾನವೀಯತೆಯನ್ನು ಪ್ರಶ್ನಿಸುತ್ತಿದೆ. ಇನ್ನಷ್ಟು ವಿವರ ಈ ವರದಿಯಲ್ಲಿದೆ. ಮೇಲ್ಚಾವಣಿ ಇಲ್ಲದ ಮನೆಯಲ್ಲಿ ಬದುಕು ಸಾಗಿಸುತ್ತಿರುವ ಅಜ್ಜಿ ರಂಗಮ್ಮ ನಾಯಕ ಬೇಕಿದೆ ಸಹಾಯ ಹಸ್ತ. ಮಸ್ಕಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ಎಸ್ಟಿ ಮೀಸಲು ಕ್ಷೇತ್ರದ ಹಾಲಾಪುರ ಗ್ರಾಮ ಪಂಚಾಯಿತಿ ತುಗ್ಗಲದಿನ್ನಿ ಗ್ರಾಮದಲ್ಲಿ ಸ್ಮಶಾನದ ಸರ್ಕಾರಿ ಜಾಗ ಸರ್ವೆ ನಂಬರ್ 1ರಲ್ಲಿ ಮೇಲ್ಚಾವಣಿ ಇಲ್ಲದ ಮನೆಯಲ್ಲಿ ಬದುಕು ಸಾಗಿಸುತ್ತಿರುವ ಅಜ್ಜಿ ರಂಗಮ್ಮನ ಕಥೆ ಇದು. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಎಂಬ ಪ್ರಸಿದ್ಧ ಕವಿತೆಯನ್ನು ಬರೆದವರು ದಲಿತ ಕವಿ ಮತ್ತು ಸಾಹಿತಿ, ದಲಿತ ಕಾವ್ಯದ ಪಿತಾಮಹ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕಾವ್ಯಕ್ಕೆ ನಿಜವಾದ ಸ್ಪಷ್ಟಿಗೆ ತರುವಂತೆ ತುಗ್ಗಲದಿನ್ನಿ ಗ್ರಾಮದ ಮೇಲ್ಚಾವಣಿ ಇಲ್ಲದ ಮನೆಯಲ್ಲಿ ಬದುಕು ಸಾಗಿಸುತ್ತಿರುವ ಅಜ್ಜಿ ರಂಗಮ್ಮನ ಬದುಕಿನ ಚಿತ್ರಣವೇ ಸಾಕ್ಷಿಯಾಗಿದೆ.